ಲಾಸ್ಟ್ ಬ್ರೇಕಿಂಗ್ ನ್ಯೂಸ್. ಆಪರೇಷನ್ ಕೆಲ್ಲಾರ್ನಲ್ಲಿ 14 ಉಗ್ರರ ಹಿಟ್ ಲಿಸ್ಟ್ ರೆಡಿ. 48 ಗಂಟೆಗಳಲ್ಲಿ 6 ಉಗ್ರರನ್ನ ಮಟ್ಟ ಹಾಕಿದ ಭಾರತೀಯ ಸೇನಾಪಡೆ. ಭಯೋತ್ಪಾದಕರ ಹೆಡೆಮುರಿ ಕಟ್ತಾ ಇದೆ ಭಾರತೀಯ ಸೇನೆ. ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ 3 ಉಗ್ರರು ಮಟ್ಟಾಶ್. ಸೇನೆ ಉಗ್ರರ ನಡುವೆ ಎನ್ಕೌಂಟರ್ ವಾರ್. ಆಪರೇಷನ್ ಕೆಲ್ಲಾರ್ನಲ್ಲಿ ಹಿಟ್ ಲಿಸ್ಟ್ಗೆ ಸೇರಿಸಿದೆ 16ಕ್ಕೂ ಹೆಚ್ಚು ಉಗ್ರರನ್ನ. ಭಾರತೀಯ ಸೇನೆಯ ಗುರಿ ಈಗ 14 ಮೋಸ್ಟ್ ವಾಂಟೆಡ್ ಹಿಟ್ ಲಿಸ್ಟ್ ಉಗ್ರರು. ಅವರನ್ನ ಮಟ್ಟ ಹಾಕೋದಕ್ಕೆ ಈಗ ಭಾರಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೀತಾ ಇದೆ. ಅದರ ಭಾಗವಾಗಿ ಈಗಾಗಲೇ 7 ಉಗ್ರರನ್ನ ಮಟ್ಟ ಹಾಕಲಾಗಿದೆ. ಇವತ್ತು 3, ಮೊನ್ನೆ 3, ಅದಕ್ಕಿಂತ ಹಿಂದೆ ಒಬ್ಬರು. नीचे की साइड में ये पेड़ का एंगल है ना, ठीक है। ओके 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 ठीक है। ये कर रहा है, इसमें नहीं हो रहा बिल्कुल। हाँ हाँ नहीं, क्लियर आ रहा है। थोड़ा और नीचे ये क्या है ना, ये हो गया, ये सही था, ये सही था, ये सही है। अभी थोड़ा ये कॉर्नर वाला बच गया। दूसरा निकालेगा नीचे धस रहा है। ठीक है यार, नीचे धस रहा है, सही है। बहुत सही। ऐसे मारो ये अपनी तरफ और पीछे मारो, अपनी तरफ थोड़ा सा। गुड शो। बिल्कुल हाइट बर्बाद हो गई है। थोड़ा और लेफ्ट की तरफ लेके 2 राउंड और मार देना। डायरेक्शन सही है आपका, रेंज सही है आपका। बंदा भागा नीचे, मुंह की साइड से नीचे भागा है। फायर करो जल्दी, राइट साइड में बंदा नीचे की साइड भागा। ये नीचे की साइड में ये पेड़ का एंगल है ना, ठीक है। ओके 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 ठीक है। कर पा रहा नहीं कर पा रहा। ये कर रहा है, ये इसमें नहीं हो रहा बिल्कुल। हाँ हाँ नहीं, क्लियर आ रहा है। थोड़ा और नीचे ये क्या है ना, ये हो गया, ये सही था, ये सही था, ये सही है। अभी थोड़ा ये कॉर्नर वाला बच गया। दूसरा निकालेगा नीचे धस रहा है। ठीक है यार, नीचे धस रहा है, सही है। बहुत सही। ऐसे मारो ये अपनी तरफ और पीछे मारो, अपनी तरफ थोड़ा सा। गुड शो। बिल्कुल हाइट बर्बाद हो गई है। थोड़ा और लेफ्ट की तरफ लेके 2 राउंड और मार देना। डायरेक्शन सही है आपका, रेंज सही है आपका। बंदा भागा नीचे, मुंह की साइड से नीचे भागा है। फायर करो जल्दी, राइट साइड में बंदा नीचे की साइड भागा। ये नीचे की साइड में ये पेड़ का एंगल है ना, ठीक है। ओके 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 ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಪ್ರವೀಣ್. ಈಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಒಂದ್ ಕಡೆ ಆಪರೇಷನ್ ಸಿಂಧೂರ ಭಾಗ ಮುಂದುವರೆದಿದೆ. ಈಗ ಸದ್ಯ
ಕಣಿವೆ ರಾಜ್ಯದ ಏನು ಕಾಡು ಪ್ರದೇಶಗಳಲ್ಲಿ ಅಡಗಿ ಕೂತಿರುವಂತ ಉಗ್ರರನ್ನ ಈಗ ಹಿಟ್ ಲಿಸ್ಟ್ಗೆ ಹಾಕೊಂಡು ಹುಡುಕಿ ಈಗ ಭಾರತೀಯ ಸೇನೆ ಅವ್ರನ್ನೆಲ್ಲ ಮಟ್ಟ ಹಾಕ್ತಾ ಇದೆ. ಈ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಈಗ ನಡೀತಾ ಇದೆ, ಮತ್ತೆ ಭಾರತೀಯ ಸೇನೆಯ ಮುಂದಿನ ಕಾರ್ಯಾಚರಣೆ ಹೇಗೆ ಇರಲಿದೆ ಪ್ರವೀಣ್? ವಿಜಯ್, ನಮ್ಗೆಲ್ಲ ಗೊತ್ತಿದೆ ಏಪ್ರಿಲ್ 22ನೇ ತಾರೀಕಿಗೆ ಪಹಲ್ಗಾಮ್ ಘಟನೆ ಆದ ಮೇಲೆ ಅದಕ್ಕೊಂದು ಪ್ರತಿಕಾರ ಬೇಕು ಅಂತ ತಮ್ಮವರನ್ನ ಕಳೆದುಕೊಂಡಂತ ಕುಟುಂಬಸ್ಥರು ಹೇಳ್ತಾ ಇದ್ರು. ಭಾರತೀಯರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶದ ನುಡಿಗಳನ್ನ, ಆಕ್ರೋಶದ ಮಾತುಗಳನ್ನು ಕೂಡ ಹೊರಗಾಗ್ತಾ ಇದ್ರು. ಅದರ ಭಾಗವಾಗಿ ಭಾರತ ಆಪರೇಷನ್ ಸಿಂಧೂರನ್ನ ಮಾಡಿರೋದು ನಮ್ಗೆಲ್ಲ ಗೊತ್ತಿದೆ. ಆಪರೇಷನ್ ಸಿಂಧೂರ್ ಮಾಡುವಾಗಲೂ ವಿಜಯ್, ಭಾರತ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ನಾಗರಿಕರು ನಮ್ಮ ಗುರಿ ಅಲ್ಲ. ನಮ್ಮ ಗುರಿ ಏನಿದ್ದಿದ್ರು ಕೂಡ ನಮ್ಮ ಹೋರಾಟ ಭಯೋತ್ಪಾದಕರ ವಿರುದ್ಧ ಮತ್ತು ಭಯೋತ್ಪಾದನೆಯ ವಿರುದ್ಧವೇ ನಮ್ಮ ಹೋರಾಟ ಇದೆ ಅಂತ ಭಾರಿ ಸ್ಪಷ್ಟವಾಗಿ ಭಾರತ ಸರ್ಕಾರ ಮತ್ತು ರಕ್ಷಣಾ ಇಲಾಖೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿತ್ತು. ಅದೇ ದೃಷ್ಟಿಯಿಂದ ನಾವು ಬಹಲ್ಪುರದಲ್ಲಿರುವಂತಹ ಸೇನಾ ನೆಲೆಯನ್ನು ಹೊಡೆದಿದ್ವಿ. ಮುರುದ್ಕಿಯಲ್ಲಿರುವಂತಹ ಸೇನಾ ನೆಲೆಯಲ್ಲಿ ಅವರನ್ನ ಸಾಯಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ಅದಾದ್ಮೇಲೆ ಈ ಘಟನೆ, ಪಹಲ್ಗಾಮ್ ಘಟನೆ ಆಗಿತ್ತಲ್ಲ, ಈ ಘಟನೆಯಲ್ಲಿ 4 ಜನ ಟೆರರಿಸ್ಟ್ಗಳು ಭಾರಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ರು. ಅವರೇ ಬಂದು ಹೊಡೆದಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿತ್ತು. ಅದರಲ್ಲೂ ವಿಶೇಷವಾಗಿ ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಗೆ ಸೇರಿದಂತ ಈ ಟೆರರಿಸ್ಟ್ಗಳು ಹೊಡೆದಿದ್ದಾರೆ ಅಂತ ಅವರ ರೇಖಾಚಿತ್ರಗಳನ್ನು ಕೂಡ ಕೊಡಲಾಗಿತ್ತು. ಇದನ್ನ NIA ತನಿಖೆ ಮಾಡ್ತಾ ಇದೆ. ಅವರಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ, ಅವರನ್ನ ಹಿಡಿದುಕೊಟ್ಟವರಿಗೆ. ಇವೆಲ್ಲದರ ನಡುವೆ ಭಾರತೀಯ ಸೇನೆ ಮತ್ತು ಉಗ್ರರ ನಡುವೆ ಜಮ್ಮು ಕಾಶ್ಮೀರದ ಒಂದು ಕೆಲ್ಲಾರ್ ಎನ್ನುವಂತ ಒಂದು ಪ್ರದೇಶದಲ್ಲಿ ಆಪರೇಷನ್ ಕೆಲ್ಲಾರ್ ಆಗ್ತಾ ಇದೆ. ಅವರು ಗುಂಡಿನ ದಾಳಿಗಳು, ಪ್ರತಿಗುಂಡಿನ ದಾಳಿಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಒಂದು 14 ಜನ ಹಿಟ್ ಲಿಸ್ಟ್ ನಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ವಿಜಯ್. ಆ 14 ಜನರಲ್ಲಿ 6 ಜನರನ್ನ ಭಾರತೀಯ ಸೇನೆ ಸದ್ಯಕ್ಕೆ ಹೊಡೆದು ಉರುಳಿಸಿದೆ ಎನ್ನುವಂತಹ ಡಿಟೇಲ್ಸ್ ಕೂಡ ಸಿಗ್ತಾ ಇದೆ. ಆಪರೇಷನ್ ಕೆಲ್ಲಾರ್ನಲ್ಲಿ 14 ಉಗ್ರರ ಲಿಸ್ಟ್ ಅನ್ನ ಇವರು ರೆಡಿ ಮಾಡ್ಕೊಂಡಿದ್ರು, ಯಾರ್ಯಾರಿದ್ದಾರೆ ಏನು ಎತ್ತ ಅಂತ. ಅದು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾ 2 ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತ 14 ಉಗ್ರರು. ಆದ್ರೆ ಈ 14 ಉಗ್ರರ ಪೈಕಿ ಕಳೆದ 2 ದಿನಗಳಲ್ಲಿ ಅಂದ್ರೆ 48 ಗಂಟೆಗಳಲ್ಲಿ 6 ಉಗ್ರರನ್ನ ಭಾರತೀಯ ಸೈನಿಕರು ಹೊಡೆದುರುಳಿಸಿದ್ದಾರೆ, ಅವರನ್ನ ಫಿನಿಶ್ ಮಾಡಿದ್ದಾರೆ ಎನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದೆ. ಇವೆಲ್ಲದರ ನಡುವೆ ಇನ್ನೊಂದು 8 ಜನ ಸಿಗಬೇಕಾಗಿದೆ. ಈಗಾಗಲೇ ಪುಲ್ವಾಮಾದ ಟ್ರಾಲ್ ನಲ್ಲಿ ಜೈಷ್ ಎ ಮೊಹಮ್ಮದ್ನ 3 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ, ಎನ್ಕೌಂಟರ್ ಮಾಡಲಾಗಿದೆ. ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. 3 ಹತ್ಯೆ ಆಗಿರೋದು. ಮತ್ತೊಂದು ಕಡೆ ಕಳೆದ 2 ದಿನಗಳಿಂದ ಶೋಫಿಯಾನಲ್ಲೂ ಕೂಡ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಹೊಡೆದುರುಳಿಸಿದ್ದಾರೆ. 3 ಉಗ್ರರನ್ನೂ ಕೂಡ ಸೆದೆಬಡಿದು ಅವರಲ್ಲಿದ್ದಂತ ಅಪಾರ ಶಸ್ತ್ರಾಸ್ತ್ರವನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಭಾರತೀಯ ಸೇನೆ ಮಾಡಿದೆ. ಮತ್ತೊಂದು ಕಡೆ ಯಾರ್ಯಾರು ಸತ್ತಿದ್ದಾರೆ, ಯಾರ್ಯಾರು ಹೊಡೆದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ವಿಜಯ್, ಪುಲ್ವಾಮಾದ ಟ್ರಾನ್ ನಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆಸಿಫ್ ಅಹಮದ್ ಶೇಖ್, ಅಮೀರ್ ನಾಜೀರ್ ವಾನಿ, ಯಾವರ್ ಅಹಮದ್ ಭಟ್ ಅನ್ನೋ ಭದ್ರತಾ ಪಡೆಯನ್ನ ಇವರು ಹೊಡೆದುರುಳಿಸಿದ್ದಾರೆ. ಭದ್ರತಾ ಪಡೆದವರು 3 ಕೂಡ ಉಗ್ರರಾಗಿದ್ದಾರೆ. ಇವರು ಹೊರಗಿನವರಲ್ಲ, ಇವರು ನಮ್ಮದೇ ದೇಶದ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವರು ಅನ್ನೋದು ಪ್ರಮುಖವಾಗಿ ಗಮನಿಸಬೇಕಾದಂತ ಸಂಗತಿ. ಮತ್ತೊಂದ್ ಕಡೆ ಲಷ್ಕರ್ ಎ ತೊಯ್ಬಾದ 3 ಸೇನೆಯನ್ನ ನಾವು ಮೊನ್ನೆ ಹೊಡೆದಿದ್ವಿ. ಆ 3 ಕೂಡ ಲಷ್ಕರ್ ಎ ತೊಯ್ಬಾದ ಸಂಘಟನೆಯವರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದ್ ಕಡೆ ಕದನ ವಿರಾಮ ವಿಜಯ್, ಮತ್ತೊಂದ್ ಕಡೆ ಮೊನ್ನೆ ಒಂದು ಸಭೆ ಆದಂತ ಸಂದರ್ಭದಲ್ಲಿ ಕೂಡ ಒಂದು ನಿರ್ಧಾರವನ್ನ ಮಾಡಿದ್ವಿ. ಯಾವುದೇ ಭಯೋತ್ಪಾದನೆ ಚಟುವಟಿಕೆ ಭಾರತದ ಮೇಲೆ ಆದರೆ, ಭಯೋತ್ಪಾದಕರು ಏನಾದ್ರು ನುಸುಳಿ ಭಾರತದ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಬಂದ್ರೆ ನಾವು ಅದನ್ನ ಕೇವಲ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಅಂತ ಪರಿಗಣಿಸೋದಿಲ್ಲ, ನಾವು ಯುದ್ಧ ಅಂತಲೇ ನಾವು ಪರಿಗಣಿಸ್ತೀವಿ ಎನ್ನುವಂತಹ ಒಂದು ಮಹತ್ವದ ನಿರ್ಧಾರವನ್ನ ಭಾರತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 1 ವಾರದ ಹಿಂದೆ ತೆಗೆದುಕೊಂಡಿತ್ತು. ಅದರ ಪರಿಣಾಮವಾಗಿ ಆಪರೇಷನ್ ಸಿಂಧೂರ್ ಇದೀಗ ಮುಂದುವರೆದಿದೆ. ಎಲ್ಲೆಲ್ಲಿ ಉಗ್ರರು ಕಾಣುತ್ತಿದ್ದಾರೆ, ಅದು ಪಾಕಿಸ್ತಾನದಿಂದ ಬಂದವರಾಗಿರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಇದ್ದುಕೊಂಡೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರಾಗಿರಬಹುದು, ಭಾರತೀಯ ಸೇನೆಯ ಮೇಲೆ ಬಾಂಬ್ಗಳನ್ನ ಹಾಕೋರು, ಶೆಲ್ಗಳನ್ನ ಹಾಕೋರು, ಈ ರೀತಿ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಿದಾರೋ ಅವರೆಲ್ಲರನ್ನ ಹೊಡೆದುರುಳಿಸುವಂತ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಅದರಲ್ಲಿ ಇದೀಗ ಭಾರತ ಸದ್ಯಕ್ಕೆ ಯಶಸ್ವಿ ಆಗ್ತಿದೆ ವಿಜಯ್. ಪ್ರವೀಣ್, ಈ ಒಂದು ಕಾರ್ಯಾಚರಣೆ ಈಗ ಸದ್ಯ ಏನು ಕೆಲ್ಲಾರ್ ಅನ್ನುವಂಥ ಒಂದು ಆಪರೇಷನ್ ಹೆಸರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಈಗ ಇದುವರೆಗೂ ಕೂಡ ಏನು ಪಹಲ್ಗಾಮ್ ಘಟನೆಯಲ್ಲಿ ಹತ್ಯೆ ಮಾಡಿದಂಥ ಆ ಉಗ್ರರು ಸದ್ಯ ಸೇನೆ ಕೈಗೆ ಸಿಗ್ತಾ ಇಲ್ಲಲ್ಲ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಪ್ರವೀಣ್? ಇವತ್ತು ಬೆಳಗ್ಗೆ ಬಂದಿರುವಂತ ಒಂದು ಮಾಹಿತಿಯ ಪ್ರಕಾರ ಆ 4 ಪೈಕಿ ಒಬ್ಬರನ್ನ ಭಾರತೀಯ ಸೈನಿಕರು ಹೊಡೆದು ಉಳಿಸಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ. ಬಟ್ ಅದು ರಕ್ಷಣಾ ಇಲಾಖೆಯಿಂದ ಒಂದು ಕನ್ಫರ್ಮ್ ಆಗ್ಬೇಕಾಗಿದೆ ವಿಜಯ್. ಆ 4 ಜನರು, ಅದರಲ್ಲಿ 2 ಪಾಕಿಸ್ತಾನದವರು, 2 ಜಮ್ಮು ಕಾಶ್ಮೀರದಲ್ಲಿ ಇದ್ರು ಅಂತ. ಒಬ್ಬ ವ್ಯಕ್ತಿ ಜಮ್ಮು ಕಾಶ್ಮೀರದಲ್ಲಿ ಇದ್ದುಕೊಂಡೇ ಒಂದು ಕಾನೂನಾತ್ಮಕವಾಗಿ ವೀಸಾವನ್ನ ತೆಗೆದುಕೊಂಡು ಓದೋದಕ್ಕೆ ಹೋಗಿ ಅಲ್ಲಿ ಟೆರರಿಸ್ಟ್ ಆಗಿ ಬದಲಾಗಿದ್ದ.
ಇಬ್ಬರು ಪಾಕಿಸ್ತಾನದ ಮೂಲದಿಂದ ಬಂದವರು, ಅದರ ಜೊತೆಗೆ ಜಮ್ಮು ಕಾಶ್ಮೀರದವರು ಒಬ್ಬರು ಅದರಲ್ಲಿ ಭಾಗವಹಿಸಿ ಒಟ್ಟು 4 ಜನ. ಆ 4 ಜನರ ಪೈಕಿ ಒಬ್ಬರನ್ನ ಭಾರತೀಯ ಸೇನೆ ಇವತ್ತು ಹೊಡೆದು ಉರುಳಿಸಿದೆ, ಅವರನ್ನ ಸಾಯಿಸಿದೆ. ಎನ್ಕೌಂಟರ್ ನಲ್ಲಿ ಆ ಉಗ್ರ ಸತ್ತಿದ್ದಾನೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ. ಬಟ್ ರಕ್ಷಣಾ ಇಲಾಖೆ ಅದನ್ನ ಕನ್ಫರ್ಮ್ ಮಾಡಬೇಕಾಗಿದೆ. ಮತ್ತೊಂದು ಈ ಪ್ರಕರಣವನ್ನ ಈಗಾಗಲೇ NIA ತನಿಖೆ ಮಾಡ್ತಾ ಇದೆ. ವಿಜಯ್ ಸ್ಥಳೀಯರನ್ನ ಒಂದು 220 ಜನರು ಸ್ಥಳೀಯರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾರೆ ಎನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದೆ. ನಿಮ್ಗೆ ಗೊತ್ತಿದೆ, ಈ ಪಹಲ್ಗಾಮ್ ಘಟನೆ ಆದ ನಂತರ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಯ್ತು. ಆ ವಿಡಿಯೋಗಳಲ್ಲಿ ಪ್ರತಿ ಬಾಂಬ್ ಬಿದ್ದಾಗಲೂ ಕೂಡ, ಪ್ರತಿ ಗುಂಡು ಬಿದ್ದಾಗಲೂ ಕೂಡ ಅಲ್ಲಾಹು ಅಕ್ಬರ್ ಅಂತ ಹೇಳಿದಂತಹ ಉದಾಹರಣೆಗಳು. ಪಹಲ್ಗಾಮ್ ನಲ್ಲಿ ಹೋದಂತಹ ಅನೇಕ ಜನ ಬಂದು ಹೇಳ್ತಾ ಇದ್ರು, ನಮ್ಮ ಜಾತಿಯನ್ನ ಕೇಳ್ತಾ ಇದ್ರು, ನಮ್ಮ ಧರ್ಮವನ್ನ ಕೇಳ್ತಾ ಇದ್ರು, ನಿಮ್ಮ ಟೀಮ್ ನಲ್ಲಿ ಎಷ್ಟು ಜನ ಮುಸ್ಲಿಮರು ಇದ್ದಾರೆ, ಎಷ್ಟು ಜನ ಹಿಂದೂಗಳಿದ್ದಾರೆ, ನೀವು ಎಲ್ಲಿಂದ ಬಂದಿದ್ದೀರಾ, ಯಾವ ರಾಜ್ಯದಿಂದ ಬಂದಿದ್ದೀರಾ, ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ದಾಳಿ ಆಗುವಂತ ಬಿಫೋರ್ 21 ಮತ್ತು 20ನೇ ತಾರೀಕಿಗೆ ತೆಗೆದುಕೊಳ್ತಾ ಇದ್ರು ಎನ್ನುವಂತಹ ಡೀಟೇಲ್ಸ್ ಅನ್ನ ಪಹಲ್ಗಾಮ್ಗೆ ಹೋದಂತವ್ರು ಕೊಟ್ಟಿದ್ದಾರೆ. ಇವೆಲ್ಲರನ್ನೂ ಕೂಡ NIA ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದೆ ವಿಜಯ್. ಇದೊಂದು ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, 19ನೇ ತಾರೀಕಿಗೆ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ರಮ ಜಮ್ಮು ಕಾಶ್ಮೀರದಲ್ಲಿ ಇತ್ತು ವಿಜಯ್. ಆ ಕಾರ್ಯಕ್ರಮದಲ್ಲಿ ದಾಳಿ ಮಾಡಬೇಕು ಅಂತ ಲಷ್ಕರ್ ಎ ತೊಯ್ಬಾದ ಟೆರರಿಸ್ಟ್ ಗಳು ಕಾದುಕೊಳ್ತಿದ್ರಂತೆ. ಇದು ಇಂಟೆಲಿಜೆನ್ಸ್ ಗೆ ಗೊತ್ತಾದ ನಂತರ ಆ ದಾಳಿಯನ್ನ ತಪ್ಪಿಸಿದ ಮೇಲೆ ಈ ದಾಳಿ ಆಗಿದೆ. ಈ 4 ಒಬ್ಬರನ್ನ ಹೊಡೆದು ಉಳಿಸಿದ್ದಾರೆ ಅನ್ನುವಂತ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ